ಮರೀನಾ ಬೀಚಲ್ಲಿ ಈವ್ನಿಂಗ್ ಆಗೋಯ್ತು. ಸ್ವಿಮ್ಮಿಂಗ್ ಪೂಲ್ ಇದೆ ಇಲ್ಲೊಂದು ಗೌರ್ಮೆಂಟ್ದು, ಹೆಚ್ಚು ಕಮ್ಮಿ 50 ರೂಪೀಸ್ ಅಷ್ಟೇ. ಲೇಡೀಸಿಗೆ ಬಿಡಲ್ಲ, ನೆನ್ಪಿಟ್ಕೊಳ್ಳಿ, ಲೇಡೀಸಿಗೆ ಬಿಡಲ್ಲ. ಇಲ್ಲಿ ಲೇಡೀಸಿಗೆ ಅಲೋಡ್ ಇಲ್ಲ, ಜಾಸ್ತಿ ಹುಡುಗರೇ ಹೋಗ್ತಾರೆ, ವಿಸಿಟರ್ಸ್ ಹೋಗೋದು ಕಮ್ಮಿ. ಅಲ್ಲೇ ನಾವು ನೋಡಿದ್ವಿ ಅಂತೇಳಿ ಹೋದ್ವಿ. 3/4 ಗಂಟೆಗೆ 50 ರೂಪಾಯಿ ತೊಗೊಳ್ತಾರೆ. ಲೇಡೀಸ್ ಅಲೋಡ್ ಇಲ್ಲ, ಬಟ್ ನೀಟಾಗಿ ಮೇಂಟೈನ್ ಮಾಡ್ಯಾರೆ. ಬಟ್ ಇಲ್ಲೇನಂದರೆ ಟ್ರಾಫಿಕ್ ಸಮಸ್ಯೆ, ಒನ್ ವೇ ಮಾಡಿಬಿಡ್ತಾರೆ. ಆಮೇಲೆ ಈವ್ನಿಂಗ್ ಏನಿದೆ ಒನ್ ವೇ ಮಾಡ್ತಾರೆ, ಅದಕ್ಕೂ ಮುಂಚೆ 2 ವೇ ಬಿಟ್ಟಿರ್ತಾರೆ. ಬೆಳಗ್ಗೆಯಿಂದ ಜನ ಇರಲ್ಲ. ನಾವು ಅದೇ ಬೀಚಿಗೆ ಹೋಗಿ, ಬೀಚಲ್ಲ, ಸ್ವಿಮ್ಮಿಂಗ್ ಪೂಲು. ಬೀಚ್ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಪೂಲಿಗೆ ಬಂದು ಅಲ್ಲಿಂದ ಈಗ ಕಾರಲ್ಲಿ ಪಾರ್ಕಿಂಗ್ ಮಾಡಿದೆ, ಆ ಕಡೆಗೆ ಹೋಗ್ತಾಯಿದ್ದೀವಿ. ದಂಡ ಬೇರೆ ಕಟ್ಬಿಟ್ಟಿದೆ. ಟ್ರಾಫಿಕ್ ರೂಲ್ಸ್ನ ಆದಷ್ಟು ಫಾಲೋ ಮಾಡಬೇಕು. ಓಕೆ, ಟ್ರಾಫಿಕ್ ರೂಲ್ಸು ಫಾಲೋ ಮಾಡಿದಷ್ಟು ಒಳ್ಳೆಯದು. ಇಲ್ಲಾಂದರೆ ಮಚ್ಚಿ ಬಂದಾಗ ಫೈನ್ ಹಾಕ್ಬಿಡ್ತಾರೆ. ಹುಷಾರಾಗೆ ನೋಡ್ಕೊಳ್ಳಿ. ಇನ್ನೂ ದೂರ ಇದೆ. ಅಲ್ಲಿ ಪಾರ್ಕಿಂಗ್ ಇಲ್ದಲೇ ಹೆಚ್ಚು ಕಮ್ಮಿ 1.5 ಕಿಲೋಮೀಟ್ರು ದೂರ ಕಾರ್ ನಿಲ್ಸಿದ್ದೀವಿ. ಅಲ್ಲಿಂದ ವಾಕಿಂಗ್ ಬಂದು ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಹೋಗ್ತಾರೆ. ಅದೀಗ ಇನ್ನೂ ದೂರ ಇದೆ. ಅದು ಬೀಚ್ ಹೆಸರು ಬಂದು ಮರೀನಾ ಬೀಚ್ ಅಂತ. ಗೌರ್ಮೆಂಟ್ದು ಮರೀನಾ ಬೀಚ್ ಹೆಸರೇನಿದೆ ಅದೇ ಥರ ಮರೀನಾ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳಿ ಮರೀನಾ ಸ್ವಿಮ್ಮಿಂಗ್ ಪೂಲ್ ಅಂತ ನೆನ್ಪಿಟ್ಕೊಳ್ಳಿ. ಬೀಚ್ ಪಕ್ಕದಲ್ಲೇ ಇದೆ. ಗೂಗಲಲ್ಲಿ ಮಾಡಿದ್ರೆ ನಿಮಗೆ ಗೂಗಲಲ್ಲಿ ಸಿಗುತ್ತೆ ಮರೀನಾ ಸ್ವಿಮ್ಮಿಂಗ್ ಪೂಲ್ ಅಂತ. ಇದು ನೋಡಿ, ಟ್ಯಾಂಕರು ಏನು ಯುದ್ಧಗಳಲ್ಲಿ ವಾರ್ಗಳಲ್ಲಿ ಯೂಸ್ ಮಾಡ್ತಾರಲ್ಲ, ಆ ರೀತಿದೊಂದು ಇದೇ ಬೀಚ್ ಸೈಡಲ್ಲೇ ಒಂದು ಮಾಡ ಹಾಕಿದ್ದಾರೆ. ಟ್ಯಾಂಕರ್ ಅಂತ ಕರೀತಾರೆ ನೋಡಿ ಇದನ್ನು. ಬಾಂಬ್ ಹಾಕ್ಲಿಕ್ಕೆ, ದೂರದಲ್ಲಿ ಹೋಗಿ ಬಾಂಬ್ ಹಾಕ್ಲಿಕ್ಕೆ ಯೂಸ್ ಮಾಡೋವಂಥದ್ದು. ಇದು ನೋಡಿ, ಮೋಸ್ಟ್ಲಿ ಇದು ಇದೇ ಸೆಂಟ್ರ್ ಪ್ಲೇಸು. ನಾವು ನೋಡ್ದಂಗೆ ಇದು ಸೆಂಟ್ರ್ ಪ್ಲೇಸು. ಇಲ್ಲಿ ಹೆಚ್ಚು ಕಮ್ಮಿ ಎಷ್ಟು ಕಿಲೋಮೀಟ್ರ್ ಇರ್ಬೋದಾ ಇದು? 5 ಇರ್ಬೋದು. ಒಂದು ಈ ತುದಿಯಿಂದ ಈ ಸೈಡೆಲ್ಲ ಬೀಚೆ. ಏನು ನೋಡ್ತಾ ಇದ್ದೀರಾ ನೀವು, ಈ ಸೈಡೆಲ್ಲ ಬೀಚೆ. ಆ ತುದಿಯಿಂದ ಲೆಫ್ಟಿಂದ ಆ ಕಡೆ ರೈಟ್ ಸೈಡ್ವರೆಗೂ ಒಂದು ಅಪ್ರಾಕ್ಸಿಮೇಟ್ ಒಂದು 5 ಕಿಲೋಮೀಟ್ರ್ ಇರ್ಬೋದು. ಇದೇನು ನೋಡ್ತಾ ಇದ್ರೆ ಇದೆಲ್ಲ ಫುಲ್ ಬೀಚ್ ಸೈಡೇ ಇದೆ. ಇದು ನೈಟ್ ವ್ಯೂ. ಇದು ಈವ್ನಿಂಗು ನೋಡಿ. ಆ ಕಡೆ ಸ್ವಲ್ಪ ಕ್ರೌಡ್ ಜಾಸ್ತಿ ಇದೆ, ಲೈಟಿಂಗ್ ಜಾಸ್ತಿ ಇದೆ, ಯಾಕಂತ ಗೊತ್ತಿಲ್ಲ. ಈ ಸೈಡು ಇದೆ, ಆ ಸೈಡಲ್ಲೂ ಇದೆ. ಬಟ್ ಇಲ್ಲೇನಿದೆ, ಇದು ನಾವು ಮೆಮೋರಿಯಲ್ ಹಾಲ್ ಅಂತ ಏನು ಹೇಳಿದ್ವಲ್ಲ, ಕರುಣಾನಿಧಿ, ಜಯಲಲಿತಾ ಅವ್ರದ್ದೆಲ್ಲ ಮೆಮೋರಿಯಲ್ ಹಾಲ್ ಮಾಡಿದಾರಲ್ಲ, ಎಲ್ಲ ಈ ಸೈಡೇ. ನನ್ನ ಹಿಂದೆ ಏನು ಕಾಣ್ತಾ ಇದೆಯಲ್ಲ, ಈ ಸೈಡೇ ಇರೋದು. ಇದೇ ನಾವು 3 ಜನ ಹೋಗಿದ್ದು, ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಬಂದ್ವಿ ಅಷ್ಟೇ. ಇಲ್ಲೂ ಒಂದು ಏನೋ ಸ್ಟ್ಯಾಚ್ಯೂ ಟೈಪ್ ಮಾಡಿದ್ದಾರೆ. ಸುಮಾರು ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಟೈಮ್ ಪಾಸ್ ಮಾಡೋರಿಗೆ ಚೆನ್ನಾಗಿದೆ ಇದೆಲ್ಲ. ಈವ್ನಿಂಗಲ್ಲಿ ಬರೋರಿಗೆ ಇದೆಲ್ಲ ಮಾಡಿರೋದು ವಿಸಿಟರ್ಸಿಗೆ ಅಂತಾನೆ. ಆ್ಯಕ್ಚುಲಿ ವಿಸಿಟರ್ಸಿಗೆ ಅಂತಲೇ ಮಾಡಿರ್ತಾರೆ, ಬೇರೆ ಇನ್ನೇನಿಲ್ಲ. ಇದು ನೋಡಿ, ಇಲ್ಲೊಂದು ಸ್ಟ್ಯಾಚ್ಯೂ ಟೈಪ್ ಮಾಡಿದ್ದಾರೆ. ಒಳ್ಳೆ ಸಿಟಿ, ಚೆನ್ನೈ ಒಳ್ಳೆ ಸಿಟಿ. ಇದು ನೋಡಿ, ಸ್ಕೂಲ್ ಸ್ಟೂಡೆಂಟ್ಸಿಂದ ಹಿಡಿದು ಪ್ರತಿಯೊಂದು ಹ್ಯಾಂಡಿಕ್ಯಾಪ್ಗಳು, ರೈಸ್ ಟಫ್ ಲರ್ನಿಂಗ್, ಚೆನ್ನಾಗಿದೆ ಇದು. ಚೆನ್ನಾಗಿದೆ ನೋಡಿ, ಒಳ್ಳೊಳ್ಳೆ ಡಿಸೈನ್ಸ್ ಮಾಡಿದ್ದಾರೆ. ನೋಡೋರಿಗೆ ಟೈಮ್ ಪಾಸ್ ಮಾಡೋರಿಗೆ ಚೆನ್ನಾಗಿರುತ್ತೆ. ಏನಪ್ಪ ಅಂದರೆ ಹೀಟು, ಸೆಕೆ ಸಿಕ್ಕಾಬಟ್ಟೆ. ಅದು ಬೇರೆ ಈಗ ಸಮ್ಮರ್ ಅಲ್ವಾ, ಸಮ್ಮರಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿನೇ ಇದೆ. ಇಲ್ಲೂ ಕ್ರೌಡ್ ಇದೆ ನೋಡಿ, ಇಲ್ಲೂ ಒಂದು ಕಡೆ ಕ್ರೌಡ್ ಇದೆ. ಅಲ್ಲಲ್ಲೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿದ್ದಾರೆ. ಒಂದೇ ಪ್ಲೇಸ್ಗಳಲ್ಲಿ ಇಲ್ಲ ಜನ. ಲೆಂತ್ ಜಾಸ್ತಿ ಇರೋದ್ರಿಂದ ಸಿಕ್ಕಾಬಟ್ಟೆ ಜನ ಟೈಮ್ ಪಾಸ್ ಮಾಡೋಕ್ಕೆ ಬರ್ತಾರೆ ಚೆನ್ನಾಗಿ. ನೋಡಿ, 2 ಕ್ಯಾಂಡಿ ಎಷ್ಟು? 30. ಓಕೆ. ಅವನಿಗೆ ಬೇಡಂತ ಬಾರೋ, ದರ್ಶನಿಗೆ ಬೇಡಂತೆ. ಹಾಯ್ ಗೈಸ್, ಮರೀನಾ ಬೀಚಿಂದ ಬಂದಿದ್ದಾಯಿತು. ಮರೀನಾ ಬೀಚಲ್ಲಿ ನೋಡಿದ್ರಲ್ಲ, ಬಿಸಿಲಲ್ಲಿ ಯಾರೂ ಇರೋದೇ ಇಲ್ಲ ಅಲ್ಲಿ. ಈವ್ನಿಂಗ್ ಮಾತ್ರ ಆಲ್ಮೋಸ್ಟು ಜಾಸ್ತಿ ಕ್ರೌಡ್ ಇರುತ್ತೆ. ನಾವು ಇನ್ನೇನಲ್ಲಿ ಸ್ವಿಮ್ಮಿಂಗು ಮುಗಿಸ್ಕೊಂಡು ಗೌರ್ಮೆಂಟ್ದಿತ್ತು ಏನೇ ತೋರಿಸ್ದಲ್ಲ ನಿಮಗೆ, ಅದು ಗೌರ್ಮೆಂಟ್ದು 50 ರೂಪೀಸ್ ಅಷ್ಟೇ. ಅಲ್ಲಿ ಬರೋ ಅರ್ಜೆಂಟಿನಲ್ಲಿ ಬೀಚಿಗೆ ಹೋಗೋ ಸ್ವಿಮ್ಮಿಂಗ್ ಪೂಲಿಗೆ ಹೋಗೋ ಅರ್ಜೆಂಟಲ್ಲಿ ನನ್ನ ಚಪ್ಪಲಿನ ಅಲ್ಲೇ ಬಿಟ್ಟು ಬಂದುಬಿಟ್ಟಿದೆ ಕಾರ್ ಹತ್ರ. ಹಂಗಾಗಿ ಅವರು ಇನ್ನೊಂದು ಕಾರಲ್ಲಿ ಬರ್ತಾಯಿದ್ರು, ಅವ್ರಿಗೆ ತೊಗೊಂಬರಕ್ಕೆ ಹೇಳಿದ್ದೆ.
ತೊಗೊಬಂದು ಇಟ್ಟಿದ್ದಾರಂತೆ. ಇನ್ನೊಂದು ಕಾರಲ್ಲಿದೆ. ನಾ ಎಲ್ಲ ತಂದಿಲ್ಲ ಅಂತ ಅಂದ್ಕೊಂಡೆ, ಆಟ ಆಡ್ಸಿದ್ರು ನನಗೆ. ಓಕೆ, ಅದು ಹಳೇದಾಗ್ಬಿಟ್ಟಿದೆ ಚಪ್ಪಲಿ. ಹೋದ್ರೆ ಹೋಗ್ಲಿ ಅಂದ್ಕೊಂಡಿದ್ದೆ, ಬಟ್ ತಂದು ಬಿಟ್ಟಿದ್ದಾರೆ. ಈಗ ಇನ್ನೇನು ಆಲ್ಮೋಸ್ಟು ಎಲ್ಲರದ್ದು ಈಗ ಊಟ ಆಯಿತು. ಜಸ್ಟು ಇನ್ನೊಂದಿಬ್ಬರದ್ದು ಆಗ್ತಾಯಿದೆ ಮೀನ್ಸ್ ಇನ್ನೊಂದಿಬ್ಬರು 3 ಜನ ಅನಿಸುತ್ತೆ. ಅದು ಎಲ್ಲ ಹೊಟ್ಟೆ ಹಸ್ಕೊಂಡಿದ್ರು. ಏನು ಅಡುಗೆ ಮಾಡಿತ್ತಲ್ವಾ, ಅಡುಗೆ ಮಾಡಿದ್ದು ಶಾರ್ಟೇಜ್ ಆಗೋಗ್ಬಿಟ್ಟು ಮತ್ತೆ ರೈಸಿಗಿಟ್ಟಿದೆ. ಇನ್ನೇನೀಗ 1 ನಿಮಿಷ ನನ್ನ ಜೊತೆಗೆ ಪ್ರತೀಕ್ ಬಂದ. ಎಲ್ಲೋದಂತ ಗೊತ್ತಿಲ್ಲಲ್ಲ. ಇಲ್ಲ, ಇಲ್ಲೆಲ್ಲೂ ಇಲ್ಲ, ಮೇಲೆ ಹೋಗಿದ್ದಾನೆ. ಇವನು ಎಲ್ಲೆಲ್ಲ ಓಡೋಗ್ಬಿಡ್ತಾನೆ. ಬಾರ, ಎಲ್ಲ ಹೋಗ್ತೀಯ ನೀನು ಅಲ್ಲೆಲ್ಲ? ಸುಮ್ಮನೆ ಹೋದ್ರೆ ಹಂಗೆ, ನಡಿ ಬಾ. ಅಲ್ಲೊಬ್ಳು ನೋಡ್ತಾ ಇದ್ದಾಳೆ, ಪಾಪು ಅಂತ ಕರಿತೀವಿ ನಾವು, ಹಿತಶ್ರೀ. ಓಕೆ, ಮಗಳು ಹಿತಶ್ರೀ ಅಂತ. ಓಕೆ, ಇದೆ ನೋಡಿ ನಮ್ಮ ಕಾರು. ಇದು ನಮ್ಮ ಬಾಮೈದನ ಕಾರು. 2 ಫ್ಯಾಮಿಲಿ ಹೋಗಿದ್ದಲ್ವ. ಇನ್ನೇನಿ ಆಲ್ಮೋಸ್ಟು ಮರೀನಾ ಬೀಚ್ ಕತೆ ಮುಗೀತು. ಇನ್ನು ಇಲ್ಲಿಂದ ಬಂದು ಬೆಂಗಳೂರಿಗೆ 7:30 ಗಂಟೆನೋ ತೋರಿಸ್ತಾ ಇದ್ದಾರೆ ಮರೀನಾ ಬೀಚಿಂದ. ಅದೇ ನೈಟ್ ಜರ್ನಿ 100% ಫುಲ್ ನೈಟ್ ಜರ್ನಿ ಆಗುತ್ತಾ ಇಲ್ಲ ಅಂತ ಗ್ಯಾರಂಟಿ ಇಲ್ಲ. ಯಾಕೋ ಡೌಟ್ ಇದೆ, ಅಷ್ಟೇ ಆಗಲ್ಲ ಅಂತ ಅನ್ಸುತ್ತೆ. ಹಂಗೇನಾರ ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ನೀನೆಲ್ಲಿ ಬರ್ತಾ ಇದೆಯಾ? ಹಾಂ, ಎಲ್ಲಿ ಹೋಗ್ತಾ ಇದೀಯ ಒಬ್ಬಳೆ ನೀನು? ನಡಿ ಮೇಲೆ ನಡಿ. ಒಬ್ಬಳೆ ಹಂಗೆಲ್ಲ ಬರಬಾರ್ದು, ಕಳೆದೋಗ್ಬಿಡ್ತೀಯ. ಆಮೇಲೆ ಯಾರ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಡಿ. ಹಾಂ, ಕಿಡ್ನಾಪ್ ಮಾಡಿಬಿಡ್ತಾರೆ ಆಮೇಲೆ, ಹಂಗೆಲ್ಲ ಬರಬಾರ್ದು. ಸುಮ್ಮನೆ ಒಬ್ಬಳೊಬ್ಬಳೇ ಹೋಗ್ತಾರಪ್ಪ ಹುಡುಗರು, ಆಮೇಲೆ ಟೆನ್ಷನ್ ಕೊಡ್ತಾರೆ. ಈಗ ಇನ್ನೇನಿನ್ನೊಂದು 2-3 ಜನದಿದೆ. ಅರ್ಧಂಬರ್ಧ ಊಟ ಊಟ ಆಗ್ದಲೇ ಇರೋದು. ರೈಸ್ ಖಾಲಿ ಆಗಿಬಿಟ್ಟಿತ್ತು. ಲಾಸ್ಟ್ ರೈಸ್ ಒಂದು ಇಟ್ಟಿದೆ, ಅದೊಂದು ಏನಾರು ಆದರೆ, ರೈಸ್ ಒಂದು ಫೈನಲ್ ಆದರೆ ಇನ್ನು ಮುಗೀತು. ಇಲ್ಲೇ ಇದೆ ನೋಡಿ, ಕೊನೆಯದು ಕುಕ್ಕರ್ ಕೂಗ್ತಾ ಇದೆ. ಇನ್ನು ಸಾಂಬಾರು ಉಳಿದಿರೋದು ಆಲ್ಮೋಸ್ಟ್ ಎಲ್ಲರದ್ದು ಆಯಿತು. ಪ್ಯಾಕಿಂಗ್ ಕೂಡ ಆಗಿ ಸಾಮಾನೆಲ್ಲ ರೆಡಿ ಇದೆ. ಇಲ್ಲೇ ಕೂತಿಯ ನೋಡಿ. ಪಾಪು, ಎಲ್ಲೆಲ್ಲ ಹೋಗ್ಬೇಡ ನೀನು, ಎಲ್ಲೆಲ್ಲೋ ಬೈತಾರೆ. ಬಾ ನೀನಲ್ಲಿ ಬಾ. ಯಾಕೋ ಎಲ್ಲೆಲ್ಲೆಲ್ಲೋ ಹೋಗ್ತಾರೆ. ನಡಿ. ಹೇಳ್ಬೇಕಿತ್ತು. ನೋಡಿ, ಎಲ್ಲ ವೆಯ್ಟಿಂಗ್ ಲಿಸ್ಟಲ್ಲಿದ್ದಾರೆ. ಇಲ್ಲೂ ಎಲ್ಲ ಪ್ಯಾಕಿಂಗ್ ಆಗಿದೆ ಕಂಪ್ಲೀಟ್. ಆಕ್ಚುಲಿ ಅವು ಬೇಗ ವೇಟಿಂಗಲ್ಲಿ ಇದ್ದಾರೆ ಮಂಕಣಕ್ಕೆ. ಯಾರು? ಲಾಸ್ಟ್ ಇರೋದೆ ದರ್ಶನ್. ನೀವಪ್ಪನ? ದರ್ಶನ್ ಕಾರ್ ಕೊಟ್ಟಿದ್ಕೂಲೆ ನಿದ್ದೆ ಅವರು. ಅದೌದು. ಕುಕ್ಕರ್ ಕೂಗ್ತಾ ಇದೆ. 3 ಇನ್ನು ನೈಟ್ ಜರ್ನಿ ಮಾಡ್ತೀನಿ. ನೈಟ್ ಜರ್ನಿನಲ್ಲಿ ಏನಾಯಿತು ಅಂತ ತೋರಿಸ್ತೀನಿ. ಇನ್ ಕೇಸ್ ನೈಟ್ ಜರ್ನಿನಲ್ಲಿ ನಿಜವಾಗ್ಲೂ ನೈಟ್ ಜರ್ನಿ 7:30 ಗಂಟೆ 8 ಗಂಟೆನೂ ಆಗ್ಬೋದು. ಬಟ್ ನೈಟ್ ಜರ್ನಿ ಮಾಡ್ತೀವೋ ಇಲ್ಲ ಅಂತ ಗ್ಯಾರಂಟಿ ಇಲ್ಲ. ಎಲ್ಲಾರ ಇನ್ ಕೇಸ್ ಏನಾರು ಆಗಲಿಲ್ಲ ಅಂದರೆ, ನಿದ್ದೆ ಬಂತು ಓಡ್ಸೋಕ್ಕಾಗಲಿಲ್ಲ ಅಂದರೆ ಎಲ್ಲಾರ ಸ್ಟೇ ಮಾಡೋದಂತೂ ಶೋರ್ ಗ್ಯಾರಂಟಿ. ಏನಾಯಿತು ಅಂತ ನಿಮಗೆ ತೋರಿಸ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ ಕೇಸ್ ಲೈಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋಂಗಿದೆ ಮಾಡಿ. ರೆಗ್ಯುಲರ್ ಡೈಲಿ ವೀಡಿಯೋಸ್ ಬರ್ತಾ ಇರುತ್ತೆ. ಓಕೆ.